ನಮ್ಮಲ್ಲಿ ಅನೇಕರಿಗೆ ಶೌಚಾಲಯಕ್ಕೂ ಮೊಬೈಲ್ ಫೋನ್ ತೆಗೆದುಕೊಂಡು ಹೋಗಿ ಒತ್ತುವ ಅಭ್ಯಾಸ ಇದೆ. ಕೆಲವು ಊಟ ಬಿಡಲು ಸಿದ್ಧರಿರ್ತಾರೆ, ಆದರೆ ಮೊಬೈಲ್ ಬಿಡುವುದಕ್ಕೆ ರೆಡಿ ಇಲ್ಲ. ಮೊಬೈಲ್ ತೆಗೆದುಕೊಂಡು ಹೋಗಿ ಅಭ್ಯಾಸ ಆಗಿ ಈಗ ಮೊಬೈಲ್ ಇಲ್ಲದೆ ಹೋದ್ರೆ ಶೌಚಾಲಯದಲ್ಲಿ ಕೂರೋದಕ್ಕೂ ಆಗೋದಿಲ್ಲ ಅಂತ ಹೇಳುವವರಿದ್ದಾರೆ. ಇಂಥವರಿಗಾಗಿ ಈ ಒಂದು ಸುದ್ದಿ. ಇಂದಿನ ಕಾಲದಲ್ಲಿ ಮೊಬೈಲ್ ಫೋನ್ಗೆ ದಾಸರಾಗದವರಿಲ್ಲ. ಆದರೆ ಶೌಚಾಲಯದಲ್ಲಿ ಮೊಬೈಲ್ ಬಳಕೆ ಆರೋಗ್ಯಕ್ಕೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಎಂಬ ವಿಚಾರ ನಿಮಗೊತ್ತಾ? ಹೊಸ ಅಧ್ಯಯನವೊಂದರ ವರದಿಯ ಪ್ರಕಾರ ಶೌಚಾಲಯದಲ್ಲಿ ಮೊಬೈಲ್ ಫೋನ್ ಬಳಸೋದ್ರಿಂದ ಮೂಲವ್ಯಾಧಿ ಬರುವ ಅಪಾಯ 46% ಹೆಚ್ಚಾಗ್ತಾ ಇದೆ ಎಂಬ ಮಾಹಿತಿ ಇದೆ. ಮೊಬೈಲ್ಗೂ ಮೂಲವ್ಯಾಧಿಗೂ ಏನ್ ಸಂಬಂಧ ಎಂಬ ಪ್ರಶ್ನೆ ಈಗ ಅನೇಕರಲ್ಲಿ ಉದ್ಭವಿಸಿರಬಹುದು. ಅಮೆರಿಕದಲ್ಲಿ ನಡೆಸಿದ ಹೊಸ ಅಧ್ಯಯನವು ಶೌಚಾಲಯದಲ್ಲಿ ಮೊಬೈಲ್ ಫೋನ್ ಬಳಸುವ ಜನರಿಗೆ ಮೂಲವ್ಯಾಧಿ ಬರುವ ಸಾಧ್ಯತೆ 46% ಹೆಚ್ಚು ಅಂತ ಎಚ್ಚರಿಸಿದೆ. ಶೌಚಾಲಯದಲ್ಲಿ ನಾವು ಫೋನ್ಗಳನ್ನು ಬಳಸೋದ್ರಿಂದ ನಾವು ಹೆಚ್ಚು ಸಮಯ ಅಲ್ಲಿ ಕುಳಿತುಕೊಳ್ತೀವಿ. ಅಧ್ಯಯನದ ಪ್ರಕಾರ ತಮ್ಮ ಫೋನ್ಗಳನ್ನು ಶೌಚಾಲಯದಲ್ಲಿ ಬಳಸದೇ ಇರುವವರಿಗಿಂತ ಮೊಬೈಲ್ ಫೋನ್ ಬಳಸುವವರು ಅಲ್ಲಿ 5 ನಿಮಿಷ ಹೆಚ್ಚು ಸಮಯ ಕಳೀತಾರೆ. ಮೊಬೈಲ್ ಫೋನ್ ಬಳಸುವ 37.3% ಜನರು ಅಲ್ಲಿ ಇತರರಿಗಿಂತ 5 ನಿಮಿಷಗಳಿಗಿಂತ ಹೆಚ್ಚು ಸಮಯ ಕಳೀತಾರೆ. ಈ ಸಮಸ್ಯೆ 45 ವರ್ಷ ಮೇಲ್ಪಟ್ಟವರು, ಗರ್ಭಿಣಿಯರು, ಅಧಿಕ ತೂಕ ಹೊಂದಿರುವವರು ಮತ್ತು ದೀರ್ಘಕಾಲದ ಮಲಬದ್ಧತೆ ಅಥವಾ ಅತಿಸಾರ ಇರುವವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ನೀವೇನಾದ್ರೂ ಟಾಯ್ಲೆಟ್ ರೂಮ್ಗೆ ಅಥವಾ ಶೌಚಾಲಯಕ್ಕೆ ಮೊಬೈಲ್ ಫೋನ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ರೆ ಹಿಂದೆ ಅದನ್ನ ಬಿಟ್ಬಿಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.